ಕ್ರೇಜಿ ಕ್ಯಾಂಪಿಂಗ್ ಗೈಸ್, ನೋಡಿ ಹೆಂಗಿದೆ ಲೊಕೇಶನ್ ಅಂತ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ನಮ್ಗೆ ಟೆಂಟೇ ಬೇಕಾಗಿರಲ್ಲ, ಆರಾಮಾಗಿ ಮಲ್ಕೋಬೋದು. ಬಟ್ ಏನಾದರೂ ಆವಾಗ ಬರ್ತಾವಂತ ಅಷ್ಟೇ ಭಯ ಗೈಸ್. ನೋಡಿ ಇಲ್ಲಿ ಹೆಂಗಿದೆ ಪ್ಲೇಸ್. ಅದೇ ಹೇಳಿದ್ನಲ್ಲ, ಅದು ಹಳ್ಳ ಫುಲ್ ದಟ್ಟವಾದ ಜಾಲಿ ಗೈಸ್ ಇದು. ಆ್ಯಂಡ್ ನಮ್ಮ ಟೆಂಟ್ಸ್ ಇರೋದು ಇಲ್ಲಿ. ತಂದಿಲ್ಲ ಗೈಸ್, ನಿನಗೆ ದಿಂಬು ಎಲ್ಲ ಲಕ್ಸುರಿ ಕೊಡೋಕ್ಕಾಗಲ್ಲ ಗೈಸ್. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಳ್ಳಿ ಗೈಸ್. ಇವ್ರಿಗೆ ಫಿಲೋ ಬೇಕಂತ ಗೈಸ್. ಇಲ್ಲಿ ಕ್ಯಾಂಪಿಂಗಲ್ಲಿ ನಾವು ಇಷ್ಟು ತೊಗೊಂಬಂದಿರೋಕ್ಕೆ ಸಾಹಸ ಪಟ್ಟಿದ್ದೀವಿ. 2 ಗಾಡೀಲಿ ಕೊಡ ಎಲ್ಲ ತೊಗೊಂಬಂದಿದ್ದೀವಿ ಆಯಿತಾ. ಮೊಟ್ಟೆ ಇದೆ ಗೈಸ್, ಇವನ್ ಚಿಕನ್ ಜೊತೆ ಆಮ್ಲೆಟು ಬರುತ್ತೆ. ನಮ್ಮ ಆಮ್ಲೆಟ್ ಮ್ಯಾನ್ ಇಲ್ಲಿದ್ದಾನೆ. ಇವನು ನಾನ್ ವೆಜ್ ಅಲ್ಲ ಗೈಸ್, ವೆಜ್ ಇವನು ನಮ್ಮ ಮನೆಯಲ್ಲಿ. ಸೊ ನಮ್ಮ ವಾಲಿ ಹೇಳ್ತಿದ್ದ, ನಮ್ಮ ಕಣ್ಣಪ್ಪ ಹೇಳ್ತಿದ್ದ ಆ್ಯಕ್ಚುಲಿ ಅವನು ಹುಲಿ ಸಿಂಹ ಇದ್ದಂಗಂತೆ, ಇವನು ಮಾತ್ರ ಆನೆ ಅಂತ ಗೈಸ್ ಆಯಿತಾ. ಇವ್ನು ಸಖತ್ ದಪ್ಪ ಇದ್ದ, ಇವಾಗ ಡಯಟ್ ಮಾಡಿ 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 ಸಣ್ಣ ಆಗವನೆ. ಆ್ಯಂಡ್ ಚಳಿ ಆದರೆ ಇವನ್ ಕ್ಯಾಂಪ್ ಫೈರ್ ಇರುತ್ತಲ್ಲ, ಸೊ ಇದು ನಮಗೆ ಬಿಸಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಗೈಸ್. ಮೀನು ಬೇಡ ಗೈಸ್. ಹೆಂಗಿದೆ ನಮ್ಮ ಕ್ಯಾಂಪಿಂಗ್ ಲೊಕೇಶನ್ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಮಗ ಕ್ಯಾಂಪ್ ಫೈರ್ ಎಲ್ಲಿ ಮಾಡೋಣ? ಇಲ್ಲ ಕಣ. ಸೊ ನಮಗೆ ಜಾಗ ಇರ್ಬೇಕಣ್ಣ ಡ್ಯಾನ್ಸ್ ಮಾಡೋಕ್ಕೆ. ಮಾಡ್ತಾ ನೋಡಿ ಗೈಸ್ ನಮ್ಮ ಗಣ್ಣಪ್ಪ ಆಲ್ರೆಡಿ ಜೋಸಲ್ಲ ಅವನೇ. ಇವ್ರಿಗೆ ಒಂದು ಸ್ವಲ್ಪ ಎಣ್ಣೆ ಬಾಟ್ಲು ತರಬೇಕಿತ್ತು ಗೈಸ್, ತಗೊಬಂದಿಲ್ಲ ನಾವು. ಕ್ರೇಜಿ ಕ್ಯಾಂಪಿಂಗ್ ಗೈಸ್, ನೋಡಿ ಹೆಂಗಿದೆ ಲೊಕೇಶನ್ ಅಂತ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ನಮ್ಗೆ ಟೆಂಟೇ ಬೇಕಾಗಿರಲ್ಲ, ಆರಾಮಾಗಿ ಮಲ್ಕೋಬೋದು. ಬಟ್ ಏನಾದರೂ ಆವಾಗ ಬರ್ತಾವಂತ ಅಷ್ಟೇ ಭಯ ಗೈಸ್. ನೋಡಿ ಇಲ್ಲಿ ಹೆಂಗಿದೆ ಪ್ಲೇಸ್. ಹಾಂ ಕ್ಯಾಂಪರ್ ಇವಾಗಲೇ ಹಾಂ ಮಾಡಿ. ತೆಗ್ಬೇಡ, ತೆಗ್ಬೇಕಾ? ಹಾಂ ಕಟ್ಟಿಗೆ ಇಷ್ಟು ಸಾಕತ್ತವ. ಗೈಸ್ ಫೈನಲಿ ಕತ್ಲಾಗಕ್ಕೆ ಬಂತು. ಹಚ್ಚ್ರಿ ಬೆಂಕಿ ಹಚ್ಚ್ರಿ ಬೇಗ. ಗೈಸ್ ಹೇಳಿದ್ನಲ್ಲ, ಡೇ ಟೈಮಲ್ಲೇ ಯಾರು ಈ ಕಡೆ ಬರಲ್ಲ. ಇನ್ನು ನೈಟ್ ಟೈಮಲ್ಲಂತೂ ಬರೀ ವೈಲ್ಡ್ ಅನಿಮಲ್ಸ್ ಮಾತ್ರ ಬರಬೇಕು ಗೈಸ್, ಆ ಥರ ಇದೆ. ಆ್ಯಂಡ್ ಈಗ ಬೇರೆ ಅಮಾವಾಸ್ಯೆ ಟೈಮು, ಫುಲ್ ಕತ್ಲೆ ಬರುತ್ತೆ ಗೈಸ್ ಇನ್ಮೇಲೆ. ಗೈಸ್ ನೋಡಿ ಹೆಂಗಿದೆ ಲೊಕೇಶನ್. ಅದೇ ಹೇಳಿದ್ನಲ್ಲ, ಅದು ಹಳ್ಳ ಫುಲ್ ದಟ್ಟವಾದ ಜಾಲಿ ಗೈಸ್ ಇದು. ಆ್ಯಂಡ್ ನಮ್ಮ ಟೆಂಟ್ಸ್ ಇರೋದು ಇಲ್ಲಿ. ನಮ್ಮ ಹುಡುಗರು ಅಲ್ಲಿ ಇಲ್ಲಿ ಓಡಾಡ್ತಾವ್ರೆ ಗೈಸ್, ಇನ್ನೂ ಕಟ್ಟಿಗೆ ಹುಡ್ಕೊಂಬರೋದ್ರಲ್ಲೇ ಇದ್ದಾರೆ. ಸಾಕು ಬಂಡ್ರೋ, ಬೇಜಾನಾಗುತ್ತೆ. ಅಲ್ಲಿ ಬೆಂಕಿ ಹಾಕವ್ರೆ, ಕ್ಯಾಂಪ್ ಫೈರ್ ಮಾಡೋಣ ಅಂತ. ರೆಡಿ ಆಯಿತಾ? ಹಚ್ಚಿದ್ರಾ? ನಾನು ಬಂದೆ. ಗೈಸ್ ಇವಾಗ ಕತ್ಲೆ ಆಗಿದೆ ಕಂಪ್ಲೀಟಾಗಿ, ನೋಡಿ ಹೆಂಗೆ ಕಾಣ್ತಿದೆ. ಸೊ ಇದು ನಮ್ಮ ಟೆಂಟ್ಸು, ಇಲ್ಲಿ ಕ್ಯಾಂಪ್ ಫೈರ್ ಹಾಕವ್ರೆ. ಆ್ಯಂಡ್ ಇಲ್ಲಿ ಅಡುಗೆ ಮಾಡ್ಬೇಕು ಗೈಸ್ ಇವಾಗ. ಸೊ ಕ್ರೇಜಿ ಆಗಿದೆ ಗೈಸ್. ಕಾಡಲ್ಲಿ ಕಾಡು ಮಕ್ಕಳಾಗ್ಬಿಟ್ಟಿದ್ವಿ ನಾವು ಇವತ್ತು. ನೇಚರಲ್ಲಿ ಬೆರ್ತೋಗ್ಬಿಟ್ಟಿದ್ದೀವಿ.
ಸೊ ನಮ್ಮ ಹುಡುಗರು ಇಲ್ಲಿ ಎಂಜಾಯ್ ಮಾಡ್ತವ್ರೆ ಆ್ಯಂಡ್ ಬ್ಯುಸಿ ಕೂಡ ಅವ್ರೆ. ಇನ್ನು ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ಗೈಸ್. ನಿಧಾನಕ್ಕೆ ಇಳ್ರಿ. ಸೊ ದಿಸ್ ಈಸ್ ವಾಟ್ ಐ ಲೈಕ್ಡ್ ಇಟ್ ಗೈಸ್. ನೇಚರಲ್ಲಿ ಕಂಪ್ಲೀಟ್ ಕಳೆದೋಗ್ಬಿಟ್ಟಿದ್ದೀನಿ. ಗೈಸ್ ಇವಾಗ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತವ್ರೆ. ಆ್ಯಂಡ್ ಇಲ್ಲಿ ನೋಡಿ ಮೆಸ್ ಕ್ಲೋಸ್ ಮಾಡವ್ರೆ, ಸೊಳ್ಳೆ ಬರುತ್ತೆ ಅಂತ. ಒಳಗಡೆ ಹೋಗ್ಬಿಟ್ಟವೆ ನಮ್ಮ ಕಣ್ಣಪ್ಪ ಆಲ್ರೆಡಿ. ಏನೋ ಮಾಡ್ತೀರ ಇಲ್ಲಿ? ಆಮ್ಲೆಟ್ ಮಾಡ್ತಾ ಇದೀವಿ ಅಂಕಲ್. ಗೈಸ್ ಇಲ್ಲಿ ಇವರು ಆಮ್ಲೆಟ್ ಮಾಡ್ತವ್ರೆ, ಕ್ಯಾಂಪಿಂಗ್ ಸ್ಟವ್ ಗ್ಯಾಸ್ ಯೂಸ್ ಮಾಡಿಕೊಂಡು. ಆ್ಯಂಡ್ ಇಲ್ಲಿ ಇವಾಗ ಚಿಕನ್ ಮಾಡಬೇಕು ಗೈಸ್. ಚಿಕನ್ ಸಾರು, ನಾಟಿ ಕೋಳಿ ಸಾರು. ಆ್ಯಂಡ್ ನಮ್ಮ ಅಣ್ಣನೂ ಬಂದು ಜಾಯ್ನ್ ಆದ್ರೆ ಗೈಸ್. ನಮಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಸೊ ಈಗ ಅವರೇ ಅಡುಗೆ ಮಾಡ್ಬೇಕು ಇವಾಗ. ಆ್ಯಂಡ್ ಅವರು ಯಾವಾಗಲೂ ಮಾಡಿರೋದು, ಇವಾಗ ಅವ್ರಿಗೂ ನೆನಪಿರುತ್ತಿಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಜುಗಾಡ್ ಮಾಡಿ ಅಡುಗೆ ಮಾಡಿ ತಿಂದು ಹೋಗ್ತೀವಿ ಗೈಸ್. ಚೆಕ್ ಮಾಡಿರಿ. ಇದ್ರಾಗ ಯಾವ್ದು ಆಳೆ ಇಟ್ಟಿರಲ್ಲ ಗೈಸ್ ಇವನು ವೆಜ್ ಮಾಡೋನು ಆಮ್ಲೆಟ್ ಮಾಡ್ಕೊಳಕ್ಕೆ ರೆಡಿ ಮಾಡ್ತಿದ್ದಾನೆ.